ಬಂದ್ರಪ್ಪ ಕೇಳಿಸ್ತಿದೆ ಯಾರ್ಯಾರೆಲ್ಲ ಕೇಳಿಸ್ತಿದೆ. ಬಂದ್ರ ಆ ನೀವ್ ಬಸವಣ್ಣ ಅವರೇ ಯಾಕ್ ನಮಸ್ತೆ ನಗ್ತಿದ್ದೀರಾ? ದಿನ ಅರಸನ ಮನೆಯ ಬಾಗಿಲ ಕಾಯ್ದ ನಾಯಿಗೂ ಬಡವನ ಮನೆಯ ಬಾಗಿಲ ಕಾಯ್ದ ನಾಯಿಗೂ ಭೇದವಿಲ್ಲ. ಹಾಗಿರುವಾಗ ಮನುಷ್ಯರ ನಡುವೆ ಜಾತಿ ಭೇದ ಏಕೆ? ಕೂಡಲ ಸಂಗಮ ದೇವ ತುಂಬಾ ಅದ್ಭುತವಾಗಿ ಹೇಳ್ತಾ ಇದ್ದೀರಿ ಅಣ್ಣ. ನೆಲದೊಳಗಿರುವ ಬಂಗಾರವನ್ನು ಜನರು ಹುಡುಕುವರು, ತನ್ನೊಳಗಿರುವ ಶಿವತತ್ವವನ್ನು ಹುಡುಕುವವರು ವಿರಳ. ಅಂತರಂಗ ಶುದ್ಧಿಯಾದರೆ ಅಲ್ಲಿಯೇ ಶಿವನು ಕಾಣುವನು. ಕೂಡಲ ಸಂಗಮ ದೇವ. ಅಯ್ಯೋ ವಿಘ್ನೇಶ್ ಇವತ್ತು ಕೂಡಲ ಸಂಗಮ ದೇವ ಇಲ್ಲ ವಚನಗಳನ್ನ ಓದಿ ಮುಗಿಸ್ಬೇಕು ನೀವು ಅಂತೇಳಿ ನಮ್ಮ ಇಂಚೆ ಜನ ಹೇಳ್ತಿದ್ದಾರೆ ನಗ್ತಾರೆ. ಅಕ್ಕ ಅಕ್ಕಂಗೆ ಓದಕ್ ಹೇಳಿ, ಅಕ್ಕ ಟ್ಯೂಷನ್ ಮಾಡ್ತಾರೆ. ಅಣ್ಣ ನಾನು ಕೂಡ ಆಧುನಿಕ ಸರ್ವಜ್ಞರನ್ನ ಕರೀತಾರಲ್ಲಿ. ದೇಹ ಬಲಿಷ್ಠವೆಂದು ಹೆಮ್ಮೆ ಪಡಬೇಡ, ಧನ ಹೆಚ್ಚೆಂದು ಗರ್ವ ಪಡಬೇಡ, ಯೌವನ ಶಾಶ್ವತವೆಂದು ಭಾವಿಸಬೇಡ, ಇವೆಲ್ಲವೂ ಕ್ಷಣಿಕ. ಮಾಡಿಸ್ತೀನಿ. ಶಿವಸ್ಮರಣೆ ಮಾತ್ರ ನಿತ್ಯ. ಕೂಡಲ ಸಂಗಮ ದೇವ ಅಂತ ಹೇಳಿ ನಮ್ಮ ಬಸವಣ್ಣ ಅವರು ಹೇಳ್ತಾರೆ. ಮರದ ಮೇಲಿನ ಹಣ್ಣು ಪಕ್ವವಾಗುತ್ತದೆ, ಪಕ್ವವಾದಾಗ ತಾನೇ ಆ ಕೆಳಗೆ ಬೀಳುವುದು. ಜ್ಞಾನಿಯಾದವನು ತನ್ನ ಮಹಿಮೆ ಹೇಳುವುದಿಲ್ಲ, ಗುಣವೇ ಅವನನ್ನು ಎತ್ತಿ ತೋರಿಸುವುದು. ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣ ಹೇಳ್ತಿದ್ದಾರೆ. ತುಂಬಾ ಅದ್ಭುತವಾಗಿ. ಜೈ ಶ್ರೀರಾಮ್ ಅಂತ ಹೇಳಿ ನಮ್ಮ ಅಕ್ಕ ಬಂದ್ರು. ಪುಣೇಕ ಅಂತ ಹೇಳಿ ಶರಣ ಬರ್ತಾರೆ. ಜೈ ಶ್ರೀರಾಮ್ ಅಂತ ಹೇಳಿ ಆರ್ಯ ಮೂರು. ನೀರಿನಲ್ಲಿ ಮುಳುಗಿದರೆ ಪವಿತ್ರತೆ ಬರುವುದಾದ್ರೆ ಮೀನುಗಳೆಲ್ಲ ಮಹಾಪುಣ್ಯವಂತರಾಗಿರಬೇಕಾಗಿತ್ತು. ಬೂದಿ ಹಚ್ಚಿಕೊಂಡ್ರೆ ಮುಕ್ತಿ ಸಿಗೋದಾದ್ರೆ ಕತ್ತೆಗಳೆಲ್ಲ ಶಿವಯೋಗಿಗಳಾಗಬೇಕಿತ್ತು. ಮನ